ಯಾವಾಗಲೂ ನಮ್ಮ ಬಸವರಾಜ ಪಾಟೀಲ್ ಸೇಡಮ್ ಅವರು ಒಂದು ಮಾತು ಹೇಳ್ತಿರ್ತಾರೆ, ಧರ್ಮ ಮೊದಲಿರ್ಬೇಕು, ಧರ್ಮದ ನಂತರ ಸಮಾಜ ಇರ್ಬೇಕು, ಸಮಾಜದ ನಂತರ ರಾಜಕಾರಣ ಇರ್ಬೇಕು, ರಾಜಕಾರಣದ ನಂತರ ವ್ಯಾಪಾರ ಇರ್ಬೇಕು ಅಂತಂದು. ಧರ್ಮ ಅಂತಂದ್ರ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅಲ್ಲ. ಎಲ್ಲಿ ನ್ಯಾಯ ನೀತಿ ಮಾನವೀಯತೆ ಮೌಲ್ಯ ಆಧಾರಿತ ಜೀವನ ಇಂಥವಿರ್ತಾವ ಅದಕ್ಕೆ ಧರ್ಮ ಅಂತ. ಆದ್ರೆ ಇಲ್ಲಿ ಹೊಲಸಚ್ಚಿ ಅಪಮಾನ ಮಾಡ್ಯಾರ, ಇಲ್ಲಿ ಅಧರ್ಮದ ಕೆಲಸ ಆಗ್ಯದ. ಅದಕ್ಕೆ ನಾವು ಧರ್ಮವನ್ನು ಮುಂದಿಟ್ಕೊಂಡು ಇವತ್ತು ಇಡೀ ಸಮಾಜಕ್ಕೆ ಒಂದು ಅವ್ರ ಮನಸ್ಸಿನ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನಾವು ರಾಜಕಾರಣಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ನಾವು ಅವ್ರ ಹಿಂದೆ ನಿಂತೀವಿ. ಅದಕ್ಕೆ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ನಮ್ಮ ಈ ಹೋರಾಟ ಏನದ ಕಾನೂನ ಬದ್ಧವಾಗಿ ಮತ್ತು ಶಾಂತಿಯುತದಿಂದ. ಯಾಕಂದ್ರೆ ಇದು ನಮಗೆ 100% ಗೊತ್ತದ. ಅಲ್ಲಿ ಶಿವಲಿಂಗ ಏನದ ಅದು ರಾಘವ ಚೈತನ್ಯ ಅವರ ಒಂದು ಜೀವನ ಸಮಾಧಿ ಅದ ಅಂತ. ಇದು ನಾವು ಪ್ರೂವ್ ಮಾಡ್ತೀವಿ, ನ್ಯಾಯಾಲಯದಾಗ ಇದನ್ನ ಸಾಬೀತುಪಡಿಸ್ತೀವಿ ಮತ್ತು ಅಲ್ಲಿ ಮಂದಿರ ನಿರ್ಮಾಣ ಮಾಡೇ ಮಾಡ್ತೀವಿ ಅಂತ. ಅದಕ್ಕೆ ತಾವು ಏನ್ ಈ ಸತತ 3ನೇ ವರ್ಷ ನಾವು ಕಾರ್ಯಕ್ರಮ ಮಾಡ್ಲಿಕತ್ತೀವಿ. ಮುಂದೆನೂ ಕೂಡ ಈ ರೀತಿ ಮಾಡಾಮಿ, ಇದೇ ಭವ್ಯ ರೀತಿಯಿಂದ ಮಾಡಾಮಿ. ಮತ್ತ ನಮ್ಮ ಇಲ್ಲಿ ಆಳಂದದ ಏನು ಕೆಲವರು ಗುಂಡಗಳು ಇದಕ್ಕ ಬಹಳ ಒಂದು ಬೆದರಿಕೆ ಹಾಕೋದು ಎಲ್ಲ ಮಾಡ್ತಿದ್ರು. ಅವ್ರು ಯಾವ ರೀತಿ ಮಾಡಿದ್ರು ಅಂತಂದ್ರ, ನಾ ಹೇಳ್ದಲ್ಲ ಯಾವಾಗ ಕಾಂಗ್ರೆಸ್ದವ್ರಿಗೂ ದರ್ಶನಕ್ಕ ಬಿಡ್ಬೇಕು ಅಂತ ಒಂದು ಕಂಡೀಷನ್ ಇಟ್ರು. ಆ ಕಂಡೀಷನ್ ಇಟ್ಟು ಅವ್ರಿಗೆ ದರ್ಶನ ಮಾಡಿದ್ರು. ಆಮ್ಯಾಗ ಎಲೆಕ್ಷನ್ ಆಯ್ತು. ಎಲೆಕ್ಷನ್ದಾಗನು BR ಪಾಟೀಲ್ ಬರ್ಲಿಲ್ಲ ಅಲ್ಲಿ ದರ್ಶನಕ್ಕ. ಅದಕ್ಕಿಂತ ಹಿಂದಿನ ವರ್ಷನೂ ಬರ್ಲಿಲ್ಲ. ಎಲೆಕ್ಷನ್ ಆದ ಬಳಿಕ ಬಂದು BR ಪಾಟೀಲ್ ಅಲ್ಲಿ ದರ್ಶನ ಮಾಡಿ ಹೋದ್ರು, ಆರತಿ ಮಾಡಿ ಹೋದ್ರು. ಅಂದ್ರೆ ಬಿಜೆಪಿದವ್ರು ಬಂದ್ರೆ ಅವರಿಗೆ ಯಾರು ಬರಲ್ಲ, ದರ್ಶನಕ್ಕೆ ಬಿಡಲ್ಲ. ಕಾಂಗ್ರೆಸ್ದವ್ರು ಬಂದ್ರೆ ಅವ್ರು ದರ್ಶನ ಮಾಡ್ತಾರ, ನಡೀತದ ಅನ್ನೋದು ನಾ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ. ದರ್ಗಾ ಕಮಿಟಿದವರಿಗೆ, ಅವರಿಗೆ ಮುಸಲ್ಮಾನರಿಗೆ. ಅಲ್ಲಿ ದೇವಸ್ಥಾನ ಅದ ಅಂತಂದ್ರೆ ಹಿಂದೂ, ಅವ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಯಾರೇ ಇರ್ಲಿ, ಅವ ಒಬ್ಬ ಹಿಂದೂ, ಅವನಿಗೆ ದರ್ಶನ ಮಾಡ್ಲಿಕ್ಕೆ ಬಿಡ್ಬೇಕು. ನೀವು ಅಷ್ಟೆಲ್ಲ ಹೋರಾಟ ಮಾಡಿ BR ಪಾಟೀಲಿಗೆ ಆರಿಸ್ತಂದಿ ಮತ್ತ ಅವ್ರ ಕೈಲೇನೆ ಒಯ್ದು ಪೂಜೆ ಮಾಡಿಸ್ದಿರಲ್ಲ. ಮುಸಲ್ಮಾನರು ನಿಮ್ಗೆ ಏನ್ ಸಿಕ್ತು ಅಂತ ಕೇಳ್ತೀನಿ ನಾ. ನೀವು ನಮಗ ದರ್ಶನ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ನಮ್ಮ ಮೇಲೆ ಕಲ್ಲು ಹೊಡೆದ್ರಿ. ಆದ್ರ ನೀವು ಯಾರಿಗೆ ಆರಿಸ್ತಂದ್ರಿ ಅವ್ರನ್ನು ಬಂದು ಅಲ್ಲಿ ಪೂಜೆ ಮಾಡುದು. ನಿಮ್ಗೆ ಏನ್ ಸಾರ್ಥಕ ಆಯ್ತು? BR ಪಾಟೀಲ್ ನಮ್ಗ ನಿಮ್ಗ ಜಗಳ ಹಚ್ಚಿ ಬೆಂಕಿ ಹಚ್ಚಿ ಅವರು ಆರಾಮ್ ಕಾಯಿಸ್ಬೋದು ಕೂತಾರ. ಅದಕ್ಕ ನೀವು ಹುಷಾರ ಆಗ್ಬೇಕು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹೋರಾಟ ನಿರಂತರ ಮತ್ತು ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಈ ಸಂದರ್ಭದಲ್ಲಿ ನಮ್ಗೆ ಏನ್ ಕೊಡ್ಲಿಗತ್ತೀರಿ, ತುಂಬ ಹೃದಯದ ತಮ್ಮ ಧನ್ಯವಾದ ಹೇಳ್ತೀನಿ. ಮತ್ತು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು, ಇದು ಪೊಲೀಸ್ ಅಧಿಕಾರಿಗಳ ಪರಿಸ್ಥಿತಿ ಹೆಂಗಾಗ್ಯದ ಆಳಂದಾಗ ಅಂತಂದ್ರ, ಶಿವರಾತ್ರಿ ಜಾಗರಣೆ ಮಾಡೋದು, ಉಪವಾಸ ಮಾಡೋದು ನಮ್ಕಿನ ಹೆಚ್ಚಿಗೆ ಪಾಪ ಅವ್ರಿಗೆ ಆಗ್ಯದ. ಪೊಲೀಸ್ ಅಧಿಕಾರಿಗಳು 8 ದಿವಸ ಆಯ್ತು, ಅವ್ರಿಗೆ ನಿದ್ದೆ ಇಲ್ಲ, ಎಲ್ಲಕ್ಕೆ ವ್ಯವಸ್ಥೆ ಇಲ್ಲ, ಏನಿಲ್ಲ. ಅದಕ್ಕೆ ಈ ಸಂತಿ ನಮ್ಗೆ ಪೊಲೀಸ್ ಅಧಿಕಾರಿಗಳು ಬಹಳ ಸಹಕಾರ ಮಾಡಿದ್ದಾರೆ, ಎಲ್ಲ ಜನರಿಗೆ ಬರ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ SP ಸಾಹೇಬ್ರಿಗೆ ನಾವು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ಮತ್ತು ಯಾರ್ಯಾರು ಈ ಕಾರ್ಯಕ್ರಮ ಸಹಕಾರ ಮಾಡಿದಿರಿ, ಇವತ್ತು ನಮ್ಮ ವಕೀಲರು ಅವ್ರು ಬಂದಿಲ್ಲ, ಅವ್ರನ್ನು ಕೂಡ ನಮ್ಗ ನ್ಯಾಯಾಲಯದ ಮುಖಾಂತರ ಇವತ್ತು ನಾವು ಅನುಮತಿ ತರಬೇಕಾಯ್ತು. ನಾವು DC ಅವರಿಗೆ ಮನವಿ ಕೊಟ್ಟಿದ್ದೀವಿ. DC ಅವರು SP ಅವರಿಗೆ ಬಂದರು. SP ಅವರು ಕಾನೂನು ಸುವ್ಯವಸ್ಥೆ ಹಾಳಾಗ್ತದೆ, ನಾವು ಪರ್ಮಿಷನ್ ಕೊಡಕ್ ಆಗಲ್ಲ ಅಂತಂದು ಅವರು DC ಅವರಿಗೆ ರೆಕಮೆಂಡ್ ಮಾಡೋದು. DC ಅವರು ಅದಕ್ಕೆ ರಿಜೆಕ್ಟ್ ಮಾಡೋದು. ಅಂದ್ರ ನಾ ಹೇಳೋದೇನು, ನಮ್ಮ ಸರ್ಕಾರ ಇದ್ದಾಗ ದರ್ಶನ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಆದ್ರ ಈ ಕಾಂಗ್ರೆಸ್ ಸರ್ಕಾರ ಅದ, ಅವ್ರು ಬರೇ ತಿರಸ್ಕಾರ ಮಾಡೋದಲ್ಲ, ಬೆಂಗಳೂರಿಂದ ಒಬ್ರು ಅಡಿಷನಲ್ ಅಡ್ವೊಕೇಟ್ ಜನರಲ್ ಕರೆಸಿ ಕೋರ್ಟ್ನಾಗ ಇವ್ರಿಗೆ ಪರ್ಮಿಷನ್ ಕೊಡಬಾರ್ದು ಅಂತಂದು ಸತತ 3 ದಿವಸ 4 ದಿವಸ ವಾದ ಮಾಡಿ ಅವ್ರು ಚೀಮಾರಿ ಹಾಕ್ಸ್ಕೊಂಡ. ಕಾಂಗ್ರೆಸ್ ಸರ್ಕಾರದ ಯಾವಾಗ್ಲೂ ಹಿಂದೂ ವಿರೋಧಿ ನಿಲುವುಗಳು ತಳ್ಳಗತ್ತರ. ಅದಕ್ಕೆ ನೀವೆಲ್ಲರೂ ಎಚ್ಚರವಾಗಿರ್ಬೇಕು. ಆದ್ರೂ ಕೂಡ ಇವತ್ತು ನಾವು ನ್ಯಾಯಾಲಯದ ಮುಖಾಂತರ ಪ್ರತಿಯೊಬ್ಬರಿಗೂ ತಮ್ಮ ಧರ್ಮದ ಆಚರಣೆಯ ಒಂದು ಹಕ್ಕಿದೆ ಅಂತಂದು ಇವತ್ತು ನಮಗೆ ಜಯ ಸಿಕ್ಕಲ್ಲ. ಅದಕ್ಕೆ ನಮ್ಮ ವಕೀಲರಿಗೂ ಆಗಿರ್ಬೋದು, ನಾವ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ನಮಗ ಆ ಹಕ್ಕು ಕೊಟ್ಟಾರ, ಇವತ್ತು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನಮನ ಸಲ್ಲಿಸ್ತೇನೆ ಅಂತ ಹೇಳ್ತೀನಿ. ಎಲ್ಲರೂ ಪಕ್ಷದ ಹಿರಿಯರು, ಗುರುಗಳು ಎಲ್ಲರೂ ತಾವು ಬಂದಿದ್ರಿ. ತಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಮ್ಮೆಲ್ಲರಿಗೂ ಬಹಳ ಒಂದು ಶಕ್ತಿ ತುಂಬುತ್ತದೆ. ತಾವು ಬಂದಿದ್ದಕ್ಕೆ ಎಲ್ಲರಿಗೆ ಅಭಿನಂದನೆ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.